ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಂದಿರೋದು ಬಂಡೀಪುರಗೆ. ಇದು ಬಂಡೀಪುರ ಫಾರೆಸ್ಟ್ ಲಾಡ್ಜಿಂದ 1 ಕಿಲೋಮೀಟರ್ ಆಗುತ್ತೆ ಈ ಪ್ಲಾಟ್ಗೆ. ಇದು ಟೋಟಲು 12 ಎಕರೆ ಇದೆ. ಇದೆಲ್ಲ ಫುಲ್ಲು ಒಂದೇ ಪ್ಲಾಟು. ಕಲ್ಲುಗಳನ್ನೆಲ್ಲ ತರಿಸಿದ್ವಿ ಕೋಲಾರಿಂದ. ನಾವು ಕೋಲಾರಿಂದನೇ ಕಲ್ಲುಗಳನ್ನ ತರಿಸೋದು, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ, ಒಂದೇ ಲೆವೆಲ್ ಇರುತ್ತೆ. ಎಲ್ಲ ಕಲ್ಲುಗಳು ಒಳ್ಳೆ ಸ್ಕೇಲ್ ರೀತಿ ಇರುತ್ತೆ. ನಾವು ಯೂಸ್ ಮಾಡೋದು ಹಸಿ ಕಲ್ಲುಗಳು. ಸುಟ್ಟು ಕಲ್ಲುಗಳನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಯೂಸ್ ಮಾಡೋಲ್ಲ. ನೋಡಿ ಕಲ್ಲುಗಳೆಲ್ಲ ಯಾವ ರೀತಿ ಇದೆ, ಒಳ್ಳೆ ಫಿನಿಶಿಂಗ್ ಇದೆ. ಕೆಲಸ ಸ್ಟಾರ್ಟ್ ಆಯಿತು. ಗುಂಡಿಗಳನ್ನೆಲ್ಲ ಲೇಬರ್ ತೆಗೆದಿದ್ರು. ಇದು 7 ಅಡಿ ಕಂಬ ಆಗಿರೋದ್ರಿಂದ 1.25 ಅಡಿ ಗುಂಡಿ ತಗೊಂಡಿದ್ದಾರೆ. ಫ್ಲ್ಯಾಟು ತುಂಬ ದೂರ ಇರೋದ್ರಿಂದ ಟ್ರ್ಯಾಕ್ಟರ್ನಲ್ಲಿ ಹಾಕ್ಕೊಂಡು ಎಲ್ಲ ಕಲ್ಲುಗಳನ್ನೆಲ್ಲ ಶಿಫ್ಟ್ ಮಾಡ್ಕೊತಾ ಇದ್ರು. ಇವಾಗ ಎಲ್ಲ ತಂತಿ ಕಟ್ಕೊತಾ ಇದ್ರು. ಇದು 7 ಅಡಿ ಕಂಬ ಆಗಿರೋದ್ರಿಂದ 6 ಲೈನು ತಂತಿ ಹಾಕ್ಕೊಡ್ತಾ ಇದ್ದೀವಿ. ಇದು 16 ಅಡಿ ಜಾಗ ಬಿಟ್ಟಿದ್ದೀವಿ. ಗೇಟ್ಗೆ 16 ಅಡಿ ಜಾಗ ಬೇಕು ಅಂದರೂ ಜಾಗ ಬಿಟ್ಟಿದ್ದೀವಿ. ಈ ಗೇಟ್ಗೆ ಏನಂದರೆ ಮೂಲೆಗೆ ಡಬಲ್ ಕಲ್ ಹಾಕಿದ್ದೀವಿ. ಆ ಕಡೆ ಕಾರ್ನರ್ಗೆ ಡಬಲ್ ಕಲ್ ಹಾಕಿರೋದ್ರಿಂದ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದರಲ್ಲೂ ಡಬಲ್ ಕಲ್ ಹಾಕಿನೂ ಸಹ ಅದಕ್ಕೆ ಸಪೋರ್ಟ್ ಕಂಬ ಅಂತ ಕೊಡ್ತೀವಿ. ಸಪೋರ್ಟ್ ಕಂಬ ಕೊಟ್ಟರೆ ಇನ್ನೂ ಸ್ಟ್ರಾಂಗಾಗಿರುತ್ತೆ. ಇವಾಗೆಲ್ಲ ತಂತಿ ಎಲ್ಲ ಎಳ್ಕೊಂಡು ಕಟ್ತಾ ಇದ್ದಾರೆ. ಇದು ತಂತಿ ಬಂದು ಟಾಟಾ ಕಂಪ್ನಿ ಆಗಿರುತ್ತೆ. ಇದಕ್ಕೆ ಕಟ್ಟೋ ಬೈಂಡಿಂಗ್ ವೈರ್ ಕೂಡ ನಾವು ಟಾಟಾ ಕಂಪ್ನಿನ ನಾವು ಯೂಸ್ ಮಾಡೋದು. ಟಾಟಾ ಕಂಪ್ನಿ ಯೂಸ್ ಮಾಡೋದ್ರಿಂದ ಏನೊಂದು ಬೆನಿಫಿಟ್ ಏನಂದರೆ ಇದು ರಶ್ ಪ್ರೂಫ್ ಆಗಿರುತ್ತೆ. ಇವಾಗ ಮಳೆಗಾಲ ಚಳಿಗಾಲ ಏನೇ ಆದರೂ ತಂತಿ ತುಕ್ಕು ಬಂದ್ಬಿಡುತ್ತೆ. ಟಾಟಾ ಕಂಪ್ನಿ ಯೂಸ್ ಮಾಡೋದ್ರಿಂದ ರಷ್ಟೇ ನಡೆಯಲ್ಲ. ಇವಾಗ 6 ಲೈನ್ ತಂತಿ ಕಟ್ತಾಯಿದ್ರು. ನೋಡಿ ಎಷ್ಟು ಟೈಟಾಗಿ ಎಳೆದು ಬೈಂಡಿಂಗ್ ವೈರ್ ಹಾಕಿ ತಂತಿ ಕಟ್ತಾ ಇದ್ದಾರೆ ಅಂತ. ಬನ್ನಿ ಹಂಗೆ ನೋಡೋಣ ಯಾವ ರೀತಿ ತಂತಿ ಕಟ್ತಾ ಇದ್ದಾರೆ ಅಂತ. ಇಲ್ಲಿ ಕೆಲವು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಸಪೋರ್ಟ್ ಕಂಬಕ್ಕೆ ಬೈಂಡಿಂಗ್ ವೈರ್ ಹಾಕಿ ಕಟ್ಟಲ್ಲ. ಆದರೆ ನಾವಿಲ್ಲಿ ಏನು ಮಾಡಿಸ್ತೀವಿ ಅಂದರೆ ಸಪೋರ್ಟ್ ಕಲ್ಗೂ ಬೈಂಡಿಂಗ್ ವೈರ್ ಹಾಕಿ ಕಟ್ಸ್ತೀವಿ. ಆ ಥರ ಕಟ್ಸೋದ್ರಿಂದ ಏನಾಗುತ್ತೆ, ತುಂಬ ಇನ್ನೂ ಟೈಟಾಗಿ ಬರುತ್ತೆ. ನೋಡಿ ಕಟ್ತಾ ಇದ್ದಾರೆ, ಬೈಂಡಿಂಗ್ ವೈರ್ ಹಾಕ್ಬಿಟ್ಟು ಎಷ್ಟು ಟೈಟಾಗಿ ಕಟ್ತಾ ಇದ್ದಾರೆ ಅಂತ. ಹಾಗೆ ಒಂದೊಂದು ಕಂಬಕ್ಕೂ ಕಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಅವರು. ಬನ್ನಿ ಇವಾಗ ತೋರಿಸ್ತೀನಿ. ಇದು ಗೇಟಿಗೆ ಜಾಗ ಬಿಟ್ಟಿರೋದು 16 ಅಡಿ. ಏನು ಓನರ್ ಹೇಳಿದ್ರು 16 ಅಡಿ ಬಿಟ್ಟಿದ್ವಿ. ಇದು ಫುಲ್ಲು ಪ್ಲಾಟು. ನಮಗೆ ಏನು 12 ಎಕರೆ ಕೊಟ್ಟಿದ್ದಾರೆ ಅದಷ್ಟು ಫುಲ್ ಪ್ಲಾಟ್ ಇದು. ನೋಡಿ ತೋರಿಸ್ತೀನಿ ಫುಲ್ಲು ಪ್ಲಾಟು ಹೇಗಿದೆ ಅಂತ. ಅಲ್ಲಿವರೆಗೂ ಹಾಕಿದ್ವಿ, ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ. ಅಲ್ಲಿವರೆಗೂ 12 ಎಕರೆ ಇದು ಹಾಕಿದ್ವಿ ಪ್ಲಾಟ್. ಬನ್ನಿ ತೋರಿಸ್ತೀನಿ ಹೇಗೆ ಮಾಡಿದ್ದಾರೆ. ಫುಲ್ಲು ಟೈಟಾಗಿ ಎಳ್ದು ಕಟ್ಟಿದ್ರೆ ಮಾತ್ರ ಈ ರೀತಿ ಫಿನಿಶಿಂಗ್ ಬರೋಕ್ಕೆ ಸಾಧ್ಯ. ಸಪೋರ್ಟಿಂಗ್ ಕಲ್ ಕೊಟ್ಟಿದ್ದೀವಿ ಎರಡು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಸಪೋರ್ಟಿಂಗ್ ಕಲ್ಲು ಮೂಲೆಗೆ ಯಾವ ರೀತಿ ಕೊಡಬೇಕು ಅಂತ ಹೇಳಿದ್ರೆ ಈ ರೀತಿ ಕೊಡಬೇಕು.
ಮೂಲೆಯಲ್ಲಿ ಯಾವತ್ತೂ ಡಬಲ್ ಪೋಲ್ ಹಾಕಬೇಕು. ಡಬಲ್ ಪೋಲ್ ಹಾಕಿನೂ ಅಕ್ಕಪಕ್ಕ 2 ಸಪೋರ್ಟಿಂಗ್ ಕಲ್ಲು ಕೊಡಬೇಕು. ಅವಾಗ ಮಾತ್ರ ಸ್ಟ್ರಾಂಗಾಗಿರುತ್ತೆ ವರ್ಕು. ಯಾಕಂದರೆ ಕಾರ್ನರ್ ಕಲ್ಲುಗಳೇ ಮೇಯ್ನ್ ಆಗಿರೋದು. ಅದೇ ತಂತಿಗಳನ್ನ ಸ್ಟ್ರಾಂಗಾಗಿ ಹಿಡಿದು ಇಟ್ಕೊಂಡಿರ್ತವೆ. ಅದು ಅಷ್ಟೇ ಎಂಡು. ಅಲ್ಲಿ ಗುಂಡಿ ಹೊಡೆದಿದ್ದಾರೆ, ಅದರಿಂದ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಬನ್ನಿ ತೋರಿಸ್ತೀನಿ ಟೋಟಲ್ 12 ಎಕರೆ ಯಾವ ರೀತಿ ಕಾಣುತ್ತೆ ಅಂತ. ಇದಿಷ್ಟು ನಮಗೆ ಫೆನ್ಸಿಗೆ ಹಾಕಿ ಕೊಟ್ಟಿರ್ತಕ್ಕಂಥ ಲ್ಯಾಂಡ್. ಇದು ಟೋಟಲ್ 12 ಎಕರೆ ಇದೆ ಈ ಲ್ಯಾಂಡು. ಇದು ಲ್ಯಾಂಡ್ ಪಕ್ಕನೇ ಆರ್ಟ್ ಫಾರ್ಮ್ ಇತ್ತು. ನಿಮ್ಮ ಲ್ಯಾಂಡ್ಗೂ ಫೆನ್ಸಿಂಗ್ ಹಾಕ್ಸ್ಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.